ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜೂನ್ ತಿಂಗಳ 25ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ತಿಥಿ ಇರುವಂತಹ ದಿನ. ಈ ಏಕಾದಶಿಯ ತಿಥಿ ಈ ದಿನ ರಾತ್ರಿ 9:08 ಇರಲಿದೆ. ನಂತರ ದ್ವಾದಶಿ ಆರಂಭ ಆಗತ್ತೆ. ಈ ದಿನದ ನಕ್ಷತ್ರ ಸ್ವಾತಿ ನಕ್ಷತ್ರ. ಇದು ಈ ದಿನ ಸಂಜೆ 6:11 ಇರಲಿದೆ. ನಂತರ ವಿಶಾಖ ನಕ್ಷತ್ರ ಆರಂಭ ಆಗತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 7:10 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗತ್ತೆ. ಈ ದಿನದ ಯೋಗ ಶಿವಯೋಗ. ಇದು ಈ ದಿನ ಬೆಳಿಗ್ಗೆ 10:53 ಇರಲಿದೆ. ನಂತರ ಸಿದ್ಧಿಯೋಗ ಆರಂಭ ಆಗತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಮಿಥುನ, ಚಂದ್ರ ಇರುವಂತಹ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 2:01 ಅಪರಾಹ್ನ 3:37 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:13 ಬೆಳಿಗ್ಗೆ 10:19 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6 ಬೆಳಿಗ್ಗೆ 7:32 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:03 ಬೆಳಿಗ್ಗೆ 10:59 ಹಾಗೆ ಅಪರಾಹ್ನ 3:39 ಅಪರಾಹ್ನ 4:34 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:55 ಮಧ್ಯಾಹ್ನ 12:51 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:22 ಬೆಳಿಗ್ಗೆ 8:32 ಅಮೃತ ಕಾಲದ ಸಮಯ. ಇನ್ನು ಈ ದಿನದಲ್ಲಿ ಚಗೋದಯದ ಲಾಭದ ಸಮಯ ಯಾವುದಿದೆ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 12:29 ಮಧ್ಯಾಹ್ನ 2:03 ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಹಣಕಾಸಿನ ಲೇವಾದೇವಿ ವ್ಯವಹಾರ ಮಾಡುವಂಥವರು ಈ ಲಾಭದ ಸಮಯವನ್ನು ನೀವು ಅನುಸರಣೆ ಮಾಡ್ಬೋದು. ಅಂದರೆ ನಿಮ್ಮ ಚಟುವಟಿಕೆಗಳನ್ನು ಈ ಸಮಯದಲ್ಲಿ ಆರಂಭ ಮಾಡಿ. ಮತ್ತು ಈ ವ್ಯಾಪಾರಿ ಸಂಬಂಧವಾಗಿ ನೀವು ಯಾವುದೇ ರೀತಿಯ ಪ್ರಯಾಣವನ್ನು ಮಾಡುವಂಥದ್ದಿದ್ರೆ, ಯಾರನ್ನಾದರೂ ಭೇಟಿ ಮಾಡುವಂಥದ್ದಿದ್ರೆ ಈ ಸಮಯ ನಿಮಗೆ ತುಂಬ ಸೂಕ್ತವಾಗಿರುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ತುಂಬ ಲಾಭದಾಯಕವಾಗಿ ನಡೆಯುವಂತಹ ಸಮಯ ಅಂದರೆ ಈ ಚಗೋದಯದ ಲಾಭದ ಸಮಯ. ಇದನ್ನು ವ್ಯಾಪಾರಸ್ಥರು ಪ್ರತಿನಿತ್ಯ ಅನುಸರಣೆ ಮಾಡಿ ನಿಮ್ಮ ವ್ಯವಹಾರಗಳು ಉತ್ತಮವಾಗುತ್ತೆ. ಅದರಿಂದ ನಿಮಗೆ ತುಂಬ ಅನುಕೂಲತೆಗಳ ಜೊತೆಗೆ ಲಾಭವೂ ಕೂಡ ಬಂದೇ ಬರುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:48. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತೆ ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲಕರವಾಗಿರುವಂಥ ಮಾರ್ಗದರ್ಶನವನ್ನು ನೀಡುವಂಥವನು ಗುರು. ಹಾಗೆ ನಮ್ಮ ಶ್ರದ್ಧೆಗೆ, ನಮ್ಮ ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಪಾಂಡಿತ್ಯಕ್ಕೆ, ಧರ್ಮಕ್ಕೆ, ಜ್ಞಾನಕ್ಕೆ, ನ್ಯಾಯಕ್ಕೆ, ದೈವಕ್ಕೆ ಕಾರಕನಾಗಿರುವಂಥವನು ಗುರು.
ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಆಗಬೇಕು ಅಂತ ಹೇಳಿದ್ರೆ ನಾವು ಭಗವಂತನ ಸ್ಮರಣೆ ಮಾಡೇ ಕೆಲಸಗಳನ್ನು ಆರಂಭ ಮಾಡಬೇಕು. ಮತ್ತು ಗುರು ಸ್ಮರಣೆ ಮಾಡಬೇಕು, ಗುರುವಿನ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು. ಇದರಿಂದ ನಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಹಾಗೆ ನಮ್ಮ ಗೌರವವನ್ನು ಕಾಪಾಡಿಕೊಳ್ಳುವಂಥದ್ರಲ್ಲಾಗಲಿ, ನಮ್ಮ ಭಾಗ್ಯೋದಯಕ್ಕಾಗಲಿ, ಹಾಗೆ ಧನ ಪ್ರಾಪ್ತಿಗೆ, ಪುತ್ರ ಪ್ರಾಪ್ತಿಗೂ ಕೂಡ ಗುರು ಕಾರಕನಾಗಿರ್ತಾನೆ. ಹಾಗಾಗಿ ನಾವು ಸಮೃದ್ಧಿಯಾಗಿ ಸುಭಿಕ್ಷವಾಗಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಗುರುವಿನ ಅನುಗ್ರಹ ನಮಗೆ ಇರುತ್ತೆ. ಹಾಗಾಗಿ ಈ ದಿನ ಅಂಥ ಒಂದು ಅನುಗ್ರಹವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗಲಿ, ನಿಮ್ಮ ಧನ ಕನಕಾದಿಗಳು ಸಂಪತ್ತುಗಳು ವೃದ್ಧಿಯಾಗತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಯಾವುದೇ ರೀತಿಯ ಗೊಂದಲಗಳಿಲ್ಲದೆ, ಅಡೆತಡೆಗಳಿಲ್ಲದೆ ಮುಂದುವರಿಯುತ್ತೆ. ಲಾಭವನ್ನು ಕಾಣಲಿಕ್ಕೆ ಈ ದಿನ ಸಾಧ್ಯವಾಗುತ್ತೆ. ಹಾಗಾಗಿ ಗುರು ಸ್ಮರಣೆಯ ಮೂಲಕ ಕೆಲಸಗಳು ಆರಂಭ ಆಗಲಿ. ಅದರಲ್ಲೂ ಗುರು ಹೋರಾದಲ್ಲಿ ಈ ದಿನ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 29 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 37 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 27 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 35 ನಿಮಿಷದವರೆಗೆ. ಇನ್ನು ರಾತ್ರಿ 8 ಗಂಟೆ 53 ನಿಮಿಷದಿಂದ ರಾತ್ರಿ 9 ಗಂಟೆ 45 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡಬಹುದು. ನಿಮ್ಮ ಚಟುವಟಿಕೆಗಳು, ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಮಾತ್ರ ಸ್ವಲ್ಪ ಅನ್ಫೇವರಬಲ್ ಆಗೇ ಇರುವಂಥದ್ದು. ಏಕೆಂದರೆ ನೀವು ಮಾಡುವಂಥ ಪ್ರಯತ್ನಗಳಲ್ಲಿ ತುಂಬ ತಡ ಆಗುತ್ತೆ, ಫಲಿತಾಂಶಗಳು ನಿಧಾನ ಆಗುತ್ತೆ. ಏಕೆಂದರೆ ಶನಿ ಈ ಮಂದಗತಿಯಲ್ಲಿ ಚಲಿಸೋನಾದ್ರಿಂದ ನಿಮ್ಮ ಪ್ರಯತ್ನಗಳೆಲ್ಲವೂ ಕೂಡ ಏನೋ ಒಂದು ಕಾರಣಕ್ಕಾಗಿ ತುಂಬ ನಿಧಾನವಾಗಿ ಮುಂದುವರಿತಾ ಇರುತ್ತೆ. ಇಲ್ಲಿ ಫಲಿತಾಂಶ ಸಿಕ್ಕಲ್ಲ ಅಂತ ಅಲ್ಲ, ಸಿಕ್ಕತ್ತೆ, ಆದರೆ ತುಂಬ ತಡವಾಗಿ ಬರುತ್ತೆ. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಮಧ್ಯಾಹ್ನ 12 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 27 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 1 ನಿಮಿಷದಿಂದ ರಾತ್ರಿ 8 ಗಂಟೆ 53 ನಿಮಿಷದವರೆಗೆ, ಹಾಗೆ ಮಧ್ಯರಾತ್ರಿ 2 ಗಂಟೆ 3 ನಿಮಿಷದಿಂದ ಮಧ್ಯರಾತ್ರಿ 2 ಗಂಟೆ 55 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದನ್ನು ಕೂಡ ನೀವು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು ನಿಮ್ಮ ಯಾವುದೇ ರೀತಿಯ ವ್ಯಾಪಾರಿ ಚಟುವಟಿಕೆಗಳನ್ನು ಬುಧ ಹೋರದಲ್ಲಿ ಆರಂಭ ಮಾಡಬೇಡಿ. ಅಂದರೆ ವ್ಯಾಪಾರಕ್ಕೆ ಬಂಡವಾಳ ಹೂಡುವಂಥದ್ದಾಗಲಿ, ಯಾವುದೇ ರೀತಿಯ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು ಅಥವಾ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇನ್ನು ಬ್ಯಾಂಕಿಂಗ್ ವಿಚಾರ, ಹಾಗೆ ಈ ಆರ್ಬಿಟ್ರೇಷನ್ಗೆ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳೇನೇ ಇದ್ರೂ ಅದನ್ನು ಬುಧ ಹೋರದಲ್ಲಿ ಮಾಡಬೇಡಿ. ಇನ್ನು ಯಾವುದೇ ರೀತಿಯ ಹಣಕಾಸಿನ ನಿರ್ಧಾರಗಳನ್ನು ಕೂಡ ಬುಧ ಹೋರದಲ್ಲಿ ತೆಗೆದುಕೊಳ್ಳುವಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಿ. ಯಾಕೆಂದರೆ ಬುಧ ಹೋರ ನಿಮಗೆ ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ ಈ ದಿನ. ಹಾಗಾಗಿ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 10 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆಯಿಂದ ರಾತ್ರಿ 7 ಗಂಟೆ 9 ನಿಮಿಷದವರೆಗೆ. ಇನ್ನು ಮಧ್ಯರಾತ್ರಿ 12 ಗಂಟೆ 20 ನಿಮಿಷದಿಂದ ಮಧ್ಯರಾತ್ರಿ 1 ಗಂಟೆ 11 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಮಾತ್ರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ತುಂಬ ಅನುಕೂಲ ಇರುತ್ತೆ ಈ ದಿನ. ಈ ರವಿ ಹೋರಾದಲ್ಲಿ ನಿಮ್ಮ ಚಟುವಟಿಕೆಗಳು ಆರಂಭ ಆದರೆ ಅಥವಾ ಯಾವುದೇ ರೀತಿಯ ಪ್ರಯಾಣವನ್ನು ರವಿ ಹೋರಾದಲ್ಲಿ ಪ್ರಾರಂಭ ಮಾಡಿದ್ರೂ ಕೂಡ ನಿಮಗೆ ಉತ್ತಮವಾದಂಥ ಫಲಿತಾಂಶಗಳು ಬರುತ್ತೆ. ಇನ್ನು ಹಿರಿಯರನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಜೊತೆಗೆ ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ ಏನಾದರೂ ಮನಸ್ಸಿನಲ್ಲಿದ್ದರೆ ಅದನ್ನು ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲೇ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಜೊತೆಗೆ ಯಾವುದಾದ್ರೂ ಒಂದು ಇಲಾಖೆಯಲ್ಲಿ ನಿಮ್ಮ ಕೆಲಸ ಆಗಬೇಕು, ಕೆಲಸ ಪೆಂಡಿಂಗ್ ಇದೆ, ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಅಲ್ಲಿ ಯಾವುದೇ ಅಧಿಕಾರಿಗಳನ್ನು, ನೌಕರರನ್ನು ಭೇಟಿ ಮಾಡುವಂಥ ವಿಚಾರ ಇದ್ದರೆ ಅದು ಕೂಡ ರವಿ ಹೋರಾದಲ್ಲೇ ಆರಂಭ ಆಗಲಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 46 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 54 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 44 ನಿಮಿಷದಿಂದ ಸಂಜೆ 4 ಗಂಟೆ 52 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 36 ನಿಮಿಷದಿಂದ ರಾತ್ರಿ 11 ಗಂಟೆ 28 ನಿಮಿಷದವರೆಗೆ
ರವಿಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂತಹ ಶುಕ್ರಹೋರ ಇದು ಕೂಡ ಅನುಕೂಲಕರವಾಗಿದೆ. ಇದು ಕೂಡ ಹೈಲಿ ಫೇವರಬಲ್ ಆಗೇ ಇದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಈ ಶುಕ್ರಹೋರ ಚೆನ್ನಾಗಿದೆ. ಇನ್ನು ಇಂಟೀರಿಯರ್ ಡಿಸೈನರ್ಸ್ಗೆ, ರೇಷ್ಮೆ ವ್ಯಾಪಾರಿಗಳಿಗೆ ತುಂಬ ಅನುಕೂಲ. ವ್ಯಾಪಾರದಲ್ಲಿ ಪ್ರಗತಿ ಇದೆ. ಜೊತೆಗೆ ನಿಮ್ಮ ಕ್ಲೈಂಟ್ಸನ್ನು ಮೀಟ್ ಮಾಡುವಂತಹ ವಿಚಾರ ಏನಾದರೂ ಇದ್ದರೂ ಅದನ್ನು ಶುಕ್ರಹೋರದಲ್ಲೇ ಮಾಡಿ. ಹಾಗಾಗಿ ಹಣಕಾಸಿನ ವಿಚಾರ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ವಿಚಾರ ಇದ್ದರೆ ಶುಕ್ರಹೋರ ನಿಮಗೆ ತುಂಬ ಫೇವರಬಲ್ ಆಗಿರುತ್ತೆ ಈ ದಿನ ಬೆಳಿಗ್ಗೆ 8:54 ಬೆಳಿಗ್ಗೆ 10:02 ಇನ್ನು ಅಪರಾಹ್ನ 4:52 ಸಂಜೆ 6 ಇನ್ನು ರಾತ್ರಿ 11:28 ರಾತ್ರಿ 12:20 ಶುಕ್ರಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಶುಭ ಮುಹೂರ್ತದಲ್ಲೇ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರ ಯಾವ ಕೆಲಸಕ್ಕೆ ಸೂಕ್ತವಾಗಿದೆ ಅನ್ನುವಂಥ ವಿಚಾರಗಳನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿದ್ರೆ ಸಾಕು, ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಒಂದು ಕೆಲಸದಿಂದ ಯಾವ ಫಲಿತಾಂಶ ಬರಲಿ ಅಂತ ಹೇಳಿ ನಿರೀಕ್ಷೆ ಮಾಡ್ತೀರೋ ಆ ಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಏಕೆಂದರೆ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡು ಅಂತ ಹೇಳಿ ಪಂಚಾಂಗ ನಿಮಗೆ ಮಾರ್ಗದರ್ಶನ ಮಾಡುತ್ತೆ. ಅದನ್ನು ನೀವು ಅನುಸರಣೆ ಮಾಡ್ತೀರಿ. ಇದರಿಂದ ನಿಮಗೆ ಸಮಾಧಾನ ಜೊತೆಗೆ ಅನುಕೂಲಕರವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಏಕೆಂದರೆ ಈ ದಿನ ಏಕಾದಶಿಯ ತಿಥಿ ಇರುವಂತಹ ದಿನ. ಹಾಗಾಗಿ ಈ ದಿನದ ಏಕಾದಶಿಯನ್ನ ನಿರ್ಜಲ ಏಕಾದಶಿ ಅಂತ ಹೇಳಿ ಕರೀತಾರೆ. ನಿರ್ಜಲ ಅಂದರೆ ಜಲವನ್ನೂ ಕೂಡ ಸೇವಿಸದೆ ಉಪವಾಸ ವ್ರತವನ್ನು ಮಾಡುವಂಥ ದಿನ ಇದು. ಹಿಂದೂ ಧರ್ಮದಲ್ಲಿ ಈ ಏಕಾದಶಿ ತಿಥಿಗೆ ವಿಶೇಷವಾದಂಥ ಒಂದು ಸ್ಥಾನ ಇದೆ, ಮಹತ್ವ ಕೂಡ ಇದೆ. ಈ ದಿನ ವಿಷ್ಣುವಿನ ಆರಾಧನೆಗೆ ಮೀಸಲಾಗಿರುವಂಥ ದಿನ ಇದು. ಹಾಗಾಗಿ ವರ್ಷ ಇಡೀ ಬರುವಂಥ ಒಟ್ಟು 24 ಏಕಾದಶಿಗಳಲ್ಲಿ ಬಹಳ ವಿಶೇಷವಾದಂತಹ ಒಂದು ಏಕಾದಶಿ, ಉಪವಾಸಕ್ಕೆ ಮೀಸಲಾಗಿರುವಂತಹ ಏಕಾದಶಿ ಈ ನಿರ್ಜಲ ಏಕಾದಶಿ. ಹಾಗಾಗಿ ಈ ಏಕಾದಶಿಯ ಉಪವಾಸಗಳಲ್ಲಿ ಅತ್ಯಂತ ಕಷ್ಟಕರ ಹಾಗೆ ವಿಶೇಷವಾದಂತಹ ಏಕಾದಶಿ ಇದು ಅನ್ನುವಂಥದ್ದು ವಿಚಾರ ಧರ್ಮಶಾಸ್ತ್ರಗಳಲ್ಲಿದೆ. ಹಾಗಾಗಿ ಈ ದಿನದ ಉಪವಾಸವನ್ನು ಭಕ್ತಿಯಿಂದ ಆಚರಣೆ ಮಾಡುವಂಥದ್ದು ಮತ್ತು ನಿಗದಿತ ನಿಯಮಗಳನ್ನು ಪರಿಪಾಲನೆ ಮಾಡುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಬೇರೆ ಏಕಾದಶಿಗಳಿಗಿಂತ ಈ ಏಕಾದಶಿ ಬಹಳ ಬೇಗ ಫಲವನ್ನು ಕೊಡುತ್ತೆ ಅನ್ನುವಂಥ ನಂಬಿಕೆ ಇದೆ. ಮತ್ತು ಈ ಏಕಾದಶಿ ಉಪವಾಸಗಳಿಗೆ ಸಮಾನವಾದಂಥ ಪುಣ್ಯವನ್ನು ಇದು ತಂದುಕೊಡುತ್ತೆ ಈ ಉಪವಾಸ. ಅದಕ್ಕಾಗಿಯೇ ಈ ದಿನ ನಿರ್ಜಲದಲ್ಲಿ ಕೆಲವರು ಉಪವಾಸ ಇರುವಂಥದ್ದಿದೆ. ಅಂದರೆ ಒಂದು ಹನಿ ನೀರನ್ನು ಕೂಡ ಕುಡಿಯದೆ ಈ ದಿನ ಭಗವನ್ ನಾಮಸ್ಮರಣೆಯಲ್ಲಿ ಇರ್ತಾರೆ. ಹಾಗೆ ಪಾರಣೆಯ ದಿನ ಅಂದರೆ ನಾಳೆಯ ದಿನ ಮಾತ್ರ ಅವರು ಉಪವಾಸವನ್ನು ಮುರಿಯುವಂಥದ್ದು. ಹಾಗಾಗಿ ಈ ದಿನ ಪೂರ್ತಿ ಅವರು ಯಾವುದೇ ಆಹಾರಗಳನ್ನು ಸ್ವೀಕಾರ ಮಾಡಲ್ಲ, ಒಂದು ಹನಿ ನೀರನ್ನು ಕೂಡ ಕುಡಿಯಲ್ಲ. ಇಲ್ಲಿ ಜೈನ ಧರ್ಮದಲ್ಲಿ ಒಂದು ಸಲ್ಲೇಖನ ವ್ರತ ಅನ್ನುವಂಥದ್ದಿದೆ. ಅದರಲ್ಲಿ ಜೀವನ ಪರ್ಯಂತ ಅಂದರೆ ಅವರ ಉಸಿರಿರುವವರೆಗೂ ಕೂಡ ಅನ್ನ ಆಹಾರಾದಿಗಳನ್ನು, ನೀರನ್ನು ಬಿಟ್ಟು ಬರೀ ಗಾಳಿಯ ಸೇವನೆಯನ್ನು ಮಾತ್ರ ಮಾಡ್ತಾ ಜೀವನ ಮಾಡುವಂಥದ್ದು ಅಥವಾ ತಪಸ್ಸನ್ನು ಮಾಡುವಂಥದ್ದೇನಿದೆ ಅದಕ್ಕೆ ಸರಿಸಮಾನವಾಗಿರುವಂಥ ಒಂದು ಏಕಾದಶಿಯ ವ್ರತ ಅಂದರೆ ಈ ನಿರ್ಜಲ ಏಕಾದಶಿಯ ವ್ರತ. ಹಾಗಾಗಿ ಅವರು ಕಠೋರವಾದಂತಹ ತಪಸ್ಸನ್ನು ಜೈನ ಧರ್ಮೀಯರು ಆಚರಣೆ ಮಾಡ್ತಾರೆ. ಅದು ದಿನಗಟ್ಟಲೆ, ವಾರಗಟ್ಟಲೆ, ತಿಂಗಳುಗಳ ಗಟ್ಟಲೆ, ವರ್ಷಾನುಗಟ್ಟಲೆ ಅವರು ಆಹಾರಗಳನ್ನು ಸೇವಿಸದೆ ದೇಹವನ್ನು ಅಂತ್ಯಗೊಳಿಸುವಂಥದ್ದು. ಅದು ಒಂದು ರೀತಿಯಲ್ಲಿ ಮುಕ್ತಿಯನ್ನು ಕಾಣುವಂಥ ಒಂದು ಕಠೋರವಾದಂತಹ ತಪಸ್ಸು. ಆದರೆ ಇಲ್ಲಿ ಈ ದಿನ ವಿಷ್ಣುವನ್ನು ಒಲಿಸ್ಕೊಳ್ಳಿಕ್ಕಾಗಿ ಒಂದು ಹನಿ ನೀರನ್ನೂ ಕೂಡ ಕುಡಿಯದೆ ಉಪವಾಸ ಇದ್ದು ಭಗವನ್ ನಾಮಸ್ಮರಣೆಯನ್ನು ಮಾಡಿ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಆಗತ್ತೆ. ಅದರಲ್ಲೂ ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ನಾವು ಮಾಡಿರುವಂಥ ಪಾಪಗಳೇನಿದೆ ಅದು ನಿವಾರಣೆಯಾಗಲಿಕ್ಕಾಗಿ ಈ ಒಂದು ಉಪವಾಸ ವ್ರತವನ್ನು ಈ ನಿರ್ಜಲ ಏಕಾದಶಿಯ ದಿನವೇ ಮಾಡಬೇಕು ಅನ್ನುವಂಥ ಒಂದು ಉಲ್ಲೇಖ ಕೂಡ ಹಲವಾರು ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಿರುವಂತಹ ವಿಚಾರ. ಇಲ್ಲಿ ಈ ದಿನ ಸ್ನಾನಾದಿಗಳನ್ನ ಮುಗಿಸಿ ವಿಷ್ಣುವನ್ನ ಸ್ಮರಣೆ ಮಾಡಿ ಈ ದಿನದ ಉಪವಾಸವನ್ನ ಸ್ವೀಕಾರ ಮಾಡುವಂಥ ಒಂದು ಪ್ರತಿಜ್ಞೆಯನ್ನ ಮಾಡಬೇಕು.
ಹಾಗೆ ಪ್ರತಿಜ್ಞೆ ಮಾಡಿದ ನಂತರ ಏಕಾದಶಿಯ ದಿನದಿಂದ ದ್ವಾದಶಿಯ ದಿನದವರೆಗೂ ಕೂಡ ಆಹಾರವನ್ನ ಮತ್ತೆ ನೀರನ್ನ ತ್ಯಜಿಸಬೇಕು. ಉಪವಾಸದ ಸಮಯದಲ್ಲಿ ವಿಷ್ಣುವನ್ನ ಪೂಜೆ ಮಾಡುವಂಥದ್ದು, ವಿಷ್ಣು ಪ್ರಾರ್ಥನೆ, ಧ್ಯಾನ ಮಾಡುವಂಥದ್ದು, ಸ್ಮರಣೆ ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು ಈ ಒಂದು ಸಂದರ್ಭದಲ್ಲಿ ಏಕಾದಶಿಯ ಸಂದರ್ಭ ವಿಧಿವಿಧಾನಗಳೊಂದಿಗೆ ವಿಷ್ಣುವನ್ನ ಪೂಜೆ ಮಾಡಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಏಕಾದಶಿಯ ವ್ರತ ಕಥೆಯನ್ನು ಕೂಡ ಕೇಳಬೇಕು. ಇನ್ನು ಈ ದಿನ ಕೆಲವೊಂದು ನಿಯಮಗಳನ್ನು ಪರಿಪಾಲನೆ ಮಾಡುವಂಥದ್ದು ತುಂಬ ಮುಖ್ಯ. ಏಕೆಂದರೆ ಈ ದಿನ ಮನಸ್ಸು ಮತ್ತೆ ದೇಹ ನಡವಳಿಕೆ ಇವನ್ನ ಬಹಳ ಶುದ್ಧವಾಗಿ ಇಟ್ಕೊಳ್ಳುವಂಥದ್ದು ಅತ್ಯಗತ್ಯ. ಸುಳ್ಳು ಹೇಳುವಂಥದ್ದಾಗ್ಲಿ, ಇತರರ ಬಗ್ಗೆ ದ್ವೇಷ ಸಾಧನೆ ಮಾಡುವಂಥದ್ದಾಗ್ಲಿ, ಮೋಸ ಮಾಡುವಂಥದ್ದನ್ನಾಗ್ಲಿ ಮಾಡಬಾರ್ದು. ಇನ್ನು ಸಾತ್ವಿಕವಾದಂತಹ ಆಲೋಚನೆಗಳನ್ನ ಅಂದರೆ ಪರಿಶುದ್ಧವಾದಂತಹ ಆಲೋಚನೆಗಳನ್ನ ಮಾತ್ರ ಮಾಡ್ತಾ ಇರಬೇಕು. ಜೊತೆಗೆ ಅಗತ್ಯ ಇರುವಂಥವ್ರಿಗೆ ಸ್ವಲ್ಪ ದಾನ ಧರ್ಮಾದಿಗಳನ್ನ ಮಾಡುವಂಥದ್ದು, ಸಹಾಯವನ್ನ ಮಾಡುವಂಥ ಒಂದು ಪ್ರತಿಜ್ಞೆಯನ್ನ ಕೈಗೊಳ್ಳಬೇಕು. ಇನ್ನು ಉಪವಾಸದ ಸಮಯದಲ್ಲಿ ಬ್ರಹ್ಮಚರ್ಯವನ್ನ ಪರಿಪಾಲನೆ ಮಾಡುವಂಥದ್ದು ತುಂಬಾ ಅಗತ್ಯ, ಕಡ್ಡಾಯ ಕೂಡ. ಇನ್ನು ಈ ದಿನ ಹಾಸಿಗೆ ಮೇಲೆ ಮಲಗಬಾರದು ಅನ್ನುವಂಥದ್ದಿದೆ. ಮತ್ತೆ ನೆಲದ ಮೇಲೇನೆ ಈ ದಿನ ಮಲಗಬೇಕು. ಅದರಲ್ಲೂ ಹಗಲಿನ ಹೊತ್ತಿನಲ್ಲಿ ಈ ದಿನ ಮಲಗಬಾರದು ಅನ್ನುವಂಥದ್ದು. ಇನ್ನು ಈ ದಿನ ಭಕ್ತಿಯಿಂದ ಮಾಡುವಂಥ ಭಗವಂತನ ಪೂಜೆ, ನಾಮಸ್ಮರಣೆ, ಉಪವಾಸ ಹಲವಾರು ಉನ್ನತ ಮಟ್ಟದ ಪ್ರತಿಫಲಗಳನ್ನ ತಂದುಕೊಡುತ್ತೆ. ಹಾಗಾಗಿ ಈ ದಿನ ಅನ್ನ ಆಹಾರಾದಿಗಳನ್ನ ಸೇವನೆ ಮಾಡಬಾರ್ದು. ಫಲಹಾರ ಆಗಲಿ, ಲಘು ಉಪಹಾರ ಆಗಲಿ ಅದನ್ನ ಸೇವನೆ ಮಾಡಬಾರ್ದು. ಒಂದು ಹನಿ ನೀರನ್ನೂ ಕುಡಿಯದೆ ಉಪವಾಸ ಮಾಡಬೇಕು. ಇದು ಸಾಧ್ಯ ಇಲ್ಲ ಅಂದಂಥವರು ನಿಮ್ಮ ದೇಹ ಪ್ರಕೃತಿಗೆ ಅನುಗುಣವಾಗಿ ಸಾತ್ವಿಕ ಆಹಾರವನ್ನ ಸ್ವೀಕಾರ ಮಾಡಬಹುದು. ಹಾಗೆ ಈ ದಿನ ನಾವು ಮಾಡುವಂತಹ ಪೂಜೆ, ಉಪವಾಸ ಇದರಿಂದ ಆಧ್ಯಾತ್ಮಿಕ ಪುಣ್ಯವನ್ನ ಸಂಪಾದನೆ ಮಾಡಿಕೊಳ್ಳಿಕ್ಕೆ ವಿಶೇಷವಾದಂಥ ಒಂದು ಅವಕಾಶ ಸಿಕ್ಕಂತಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ನೀವು ಕೂಡ ಈ ದಿನ ಭಗವನ್ ನಾಮಸ್ಮರಣೆಯನ್ನ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನ ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ನಿಮ್ಮ ಈ ಏಕಾದಶಿಯ ವ್ರತ ಸಂಪನ್ನವಾಗುತ್ತೆ. ಇನ್ನು ಈ ಪದ್ಮ ಪುರಾಣದ ಪ್ರಕಾರ ಮಹಾಭಾರತದ ಅನುಬಂಧದಲ್ಲಿ ಒಂದು ಉಲ್ಲೇಖ ಇದೆ ಈ ನಿರ್ಜಲ ಏಕಾದಶಿಯ ವ್ರತದ ಬಗ್ಗೆ. ಇಲ್ಲಿ ಮಹಾಭಾರತದ ಸಂದರ್ಭದಲ್ಲಿ ಪಾಂಡವ ಪುತ್ರನಾದಂತಹ ಭೀಮಸೇನ ಪರಾಕ್ರಮಶಾಲಿ, ಆತನನ್ನ ವೃಕೋದರ ಅಂತ ಹೇಳೇನೆ ಕರೆಯುವಂಥದ್ದು. ಹಾಗಾಗಿ ಒಮ್ಮೆ ವೇದವ್ಯಾಸರಿಗೆ ತನ್ನ ಹೊಟ್ಟೆಯಲ್ಲಿ ವೃಕ ಅನ್ನುವಂಥ ಬೆಂಕಿ ಇದೆ, ಆದ್ರಿಂದ ನಾನು ಉಪವಾಸವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋಂಥ ಒಂದು ಅಳಲನ್ನ ಭೀಮಸೇನ ತೋಡಿಕೊಳ್ತಾನೆ. ಆದರೆ ಪಾಂಡವರು ವಿಷ್ಣು ಭಕ್ತನಾಗಿದ್ದರಿಂದ, ಕೃಷ್ಣನ ಭಕ್ತರಾಗಿದ್ದರಿಂದ ಅವರು ಏಕಾದಶಿಯ ವ್ರತವನ್ನ ಆಚರಣೆ ಮಾಡಬೇಕಾಗಿತ್ತು. ಆ ಒಂದು ಸಂದರ್ಭದಲ್ಲಿ ವೇದವ್ಯಾಸರು ನಿಷ್ಠೆಯಿಂದ ಈ ನಿರ್ಜಲ ಏಕಾದಶಿಯ ವ್ರತವನ್ನ ಅನುಸರಣೆ ಮಾಡು ಅಂತ ಹೇಳಿ ಸಲಹೆಯನ್ನ ಕೊಡ್ತಾರೆ. ಅದರ ಮಹತ್ವವನ್ನು ಕೂಡ ತಿಳಿಸ್ತಾರೆ. ಆದ್ರಿಂದ ಜ್ಯೇಷ್ಠ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿ ಏನಿದೆ ಅದನ್ನ ನಿರ್ಜಲ ಏಕಾದಶಿ ಅಂತ ಹೇಳಿ ಕರೆದು ಆ ದಿನ ಒಂದು ಹನಿ ನೀರನ್ನೂ ಕೂಡ ಕುಡಿಯದೆ ಭಗವನ್ ನಾಮಸ್ಮರಣೆಯನ್ನ ಮಾಡು ಅನ್ನುವಂಥ ಸಲಹೆಯನ್ನ ಕೊಟ್ಟಿರ್ತಾರೆ. ಹಾಗಾಗಿ ಈ ವರ್ಷದ ಎಲ್ಲಾ 24 ಏಕಾದಶಿಗಳೇನಿದೆ ಅದರ ಫಲವನ್ನ ಈ ಒಂದು ಏಕಾದಶಿಯಿಂದಲೇ ಪಡ್ಕೊಳ್ಬಹುದು ಅನ್ನುವಂಥ ಒಂದು ಸಲಹೆ ಕೂಡ ವೇದವ್ಯಾಸರು ಈ ಭೀಮಸೇನನಿಗೆ ಕೊಡ್ತಾರೆ. ಹಾಗಾಗಿ ಈ ದಿನ ಭೀಮಸೇನ ನಿರ್ಜಲ ಏಕಾದಶಿಯ ವ್ರತವನ್ನ ಅನುಸರಣೆ ಮಾಡಿದ್ರು, ಆ ಫಲವನ್ನ ಅವರು ಬಹಳ ಬೇಗ ಪಡ್ಕೊಂಡ್ರು ಅನ್ನುವಂಥ ಉಲ್ಲೇಖ ಇದೆ. ಇನ್ನು ಈ ದಿನ ತುಳಸಿ ಪೂಜೆಯನ್ನ ಯಾರು ಮಾಡ್ತಾರೆ ಅವ್ರಿಗೂ ಕೂಡ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ. ಹಾಗೆ ತಾವು ಬಯಸುವಂತಹ ಧನ ಕನಕಾದಿಗಳಾಗ್ಲಿ, ಪುತ್ರ ಪೌತ್ರಾದಿಗಳಾಗ್ಲಿ ಈ ಸಂದರ್ಭದಲ್ಲಿ ಲಭಿಸುತ್ತೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ನಿರ್ಜಲ ಏಕಾದಶಿಯನ್ನ ಬಹಳ ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ಈ ದಿನ ಮಹಾಲಕ್ಷ್ಮಿಯನ್ನು ಕೂಡ ವಿಷ್ಣುವಿನ ಜೊತೆಯಲ್ಲಿ ಪೂಜಿಸಬೇಕು ಅನ್ನುವಂಥದ್ದು ಇದೆ. ಲಕ್ಷ್ಮಿಯ ವಿಗ್ರಹ ಇದ್ರೆ, ವಿಷ್ಣುವಿನ ವಿಗ್ರಹ ಇದ್ರೆ ಅಥವಾ ಫೋಟೋಗಳಿದ್ರೆ ಅದನ್ನು ಕೂಡ ಅತ್ಯಂತ ಶ್ರೀಮಂತಿಕೆಯ ಭಾವದಿಂದ ಪೂಜೆಯನ್ನ ಮಾಡಬೇಕು ಅನ್ನುವಂಥದ್ದು. ಹಾಗೆ ಈ ದಿನ ತುಪ್ಪದ ದೀಪಗಳನ್ನ ಹಚ್ಚಿ ಚಂದನದ ತಿಲಕವನ್ನ ಇಟ್ಟುಕೊಂಡು ಹಳದಿ ಹೂಗಳಿಂದ ವಿಷ್ಣುವನ್ನ ಮಹಾಲಕ್ಷ್ಮಿಯನ್ನ ಯಾರು ಪೂಜೆ ಮಾಡ್ತಾರೆ ಅಂಥವ್ರಿಗೆ ಧನ ಸಂಪತ್ತು ಪ್ರಾಪ್ತಿಯಾಗತ್ತೆ. ನೀವು ಮಾಡ್ತಾ ಇರುವಂತಹ ಉದ್ಯೋಗ ಆಗ್ಲಿ, ಸ್ವಂತ ವ್ಯಾಪಾರ ಆಗ್ಲಿ ಅಥವಾ ಯಾವುದೇ ಚಟುವಟಿಕೆಗಳನ್ನ ಈ ವ್ಯಾಪಾರಿ ಸಂಬಂಧವಾದಂತಹ ಚಟುವಟಿಕೆಗಳನ್ನ ಮಾಡ್ತಾ ಇದ್ರೆ ನಿಮಗೆ ಧನ ಪ್ರಾಪ್ತಿ ಉಂಟಾಗತ್ತೆ. ಜೊತೆಗೆ ಈ ದಿನ ನಿರ್ಗತಿಕರಿಗೆ ಮತ್ತೆ ಅರ್ಹವುಳ್ಳಂತಹ ಬ್ರಾಹ್ಮಣರಿಗೆ ಅನ್ನದಾನವನ್ನ ಮಾಡಬೇಕು, ವಸ್ತ್ರದಾನವನ್ನ ಮಾಡಬೇಕು. ಇದರಿಂದ ಮನಸ್ಸಿಗೆ ತುಂಬಾ ನೆಮ್ಮದಿ ಉಂಟಾಗತ್ತೆ.
ಹಾಗಾಗಿ ಯಾರಿಗೆ ಮನಸ್ಸು ಚಂಚಲವಾಗಿದೆ, ಯಾರು ಸದಾಕಾಲ ಒಂದು ಆಲೋಚನೆಯಲ್ಲೇ ಮುಳುಗಿರ್ತಾರೆ, ಡಿಪ್ರೆಷನ್ ಅಲ್ಲಿ ಇರ್ತಾರೆ, ಅಂಥವರು ಅದರಿಂದ ಹೊರಬರಲಿಕ್ಕೆ ಈ ದಿನ ಅನ್ನದಾನವನ್ನ ಮಾಡಿ. ಇನ್ನು ಈ ದಿನ ನೀವು ಆಹಾರಾದಿಗಳನ್ನಾಗ್ಲಿ ನೀರನ್ನಾಗ್ಲಿ ಸೇವಿಸಬಾರ್ದು. ಆದರೆ ಈ ಸಾಮಗ್ರಿಗಳನ್ನ ಬೇರೆಯವರಿಗೆ ದಾನ ಮಾಡೋದ್ರಿಂದ ನಿಮಗೆ ಅಧಿಕ ಪುಣ್ಯ ಪ್ರಾಪ್ತಿಯಾಗತ್ತೆ. ಮತ್ತೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಮಂತ್ರವನ್ನ 1008 ಬಾರಿ ಈ ದಿನ ಜಪ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗಾಗಿ ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸೋದು ಅಂದ್ರೆ ಮಹಾಲಕ್ಷ್ಮಿಯನ್ನು ಸ್ಮರಿಸಿದಂತೆ. ಮಹಾಲಕ್ಷ್ಮಿಯನ್ನ ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ವಿಷ್ಣುವಿನನ್ನು ಕೂಡ ನೀವು ಪೂಜೆ ಮಾಡಿದಂತಾಗತ್ತೆ. ಹಾಗಾಗಿ ಮಹಾಲಕ್ಷ್ಮಿ, ಮಹಾವಿಷ್ಣು ಇವರ ಆರಾಧನೆಯನ್ನ ಮಾಡೋದ್ರಿಂದ ನಿಮ್ಮ ವ್ಯಾಪಾರದಲ್ಲಿ ಪ್ರಗತಿ ಇದೆ. ಹಣದ ವಿಚಾರದಲ್ಲಿ ನಿಮಗೆ ತುಂಬ ಸುಭಿಕ್ಷೆ ಉಂಟಾಗುತ್ತೆ. ಜೊತೆಗೆ ವಿವಾಹ ಆಗಬೇಕು, ಮನೆಯಲ್ಲಿ ಕೆಲವೊಂದು ಶುಭ ಕಾರ್ಯಗಳು ಜರುಗಬೇಕು. ಅದಕ್ಕೆ ಬಹಳ ಪೂರಕವಾಗಿ ಈ ಒಂದು ಸಂದರ್ಭದಲ್ಲಿ ನೀವು ಉಪವಾಸದ ಜೊತೆಗೆ ಏಕಾದಶಿಯ ವ್ರತವನ್ನ ಪರಿಪಾಲನೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಬಹಳ ಬೇಗ ನೆರವೇರುತ್ತೆ. ಇನ್ನು ಅನಾರೋಗ್ಯ ಪೀಡಿತರು ಅಂದ್ರೆ ಹಾಸಿಗೆ ಹಿಡಿದಂಥವ್ರು, ಕಾಯಿಲೆ ಇರುವಂಥವ್ರು ಕೂಡ ಈ ದಿನ ನೀವು ಯಾವುದೇ ಸ್ಥಿತಿಯಲ್ಲಿದ್ರೂ ಕೂಡ ವಿಷ್ಣುವನ್ನ ಸ್ಮರಣೆ ಮಾಡೋದ್ರಿಂದ ನಿಮಗೆ ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ಹಾಗೆ ನಿಮ್ಮ ಮುಕ್ತಿ ಕೂಡ ಬಹಳ ಫಲದಾಯಕವಾಗಿರುತ್ತೆ. ನೀವು ಅಂದುಕೊಂಡಂತಹ ಫಲಗಳನ್ನ ಪಡ್ಕೊಳ್ಳಿಕ್ಕೆ ಈ ಒಂದು ಏಕಾದಶಿಯ ವ್ರತದಿಂದ ಸಾಧ್ಯ ಇದೆ ಅನ್ನುವಂಥ ವಿಚಾರ ಹಲವಾರು ಕಡೆ ಉಲ್ಲೇಖದಲ್ಲಿದೆ. ಇದನ್ನ ನೀವು ನಿಷ್ಠೆಯಿಂದ, ಅಷ್ಟೇ ನಂಬಿಕೆಯಿಂದ ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಭಗವಾನ್ ವಿಷ್ಣು, ಮಹಾಲಕ್ಷ್ಮಿ ತಮ್ಮೆಲ್ಲರ ಕಷ್ಟಗಳನ್ನ, ಸಮಸ್ಯೆಗಳನ್ನ ನಿವಾರಣೆ ಮಾಡಲಿ. ಹಾಗೆ ನಿಮಗೆ ಸರ್ವ ವಿಧದಲ್ಲೂ ಕೂಡ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಮತ್ತೊಮ್ಮೆ ಈ ನಿರ್ಜಲ ಏಕಾದಶಿಯ ಸಂದರ್ಭದಲ್ಲಿ ಭಗವಾನ್ ವಿಷ್ಣುವನ್ನ ಹಾಗೆ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡೋಣ. ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತುಂಬ ಫಲಪ್ರದವಾದಂತಹ ದಿನ. ನಿಮ್ಮ ಮನಸ್ಸಿನ ಆಲೋಚನೆಗಳನ್ನ ಈ ದಿನ ಕಾರ್ಯರೂಪಕ್ಕೆ ತರುವಂತಹ ದಿನ. ಹಾಗಾಗಿ ನಿಮ್ಮ ಬಂಧುಗಳು, ಮಿತ್ರರು ನಿಮ್ಮ ಸಹಾಯಕ್ಕೆ ಇದ್ದು ಕುಟುಂಬಸ್ಥರ ನೆರವು ಬಹಳ ಚೆನ್ನಾಗಿ ಸಿಕ್ಕತ್ತೆ ಈ ದಿನ. ಹಾಗಾಗಿ ಈ ದಿನ ನೀವು ಹಣವನ್ನು ಸಂಪಾದನೆ ಮಾಡಲಿಕ್ಕಾಗ್ಲಿ, ಕೀರ್ತಿಯನ್ನು ಸಂಪಾದನೆ ಮಾಡಲಿಕ್ಕಾಗ್ಲಿ ನಿಮಗೆ ಒಳ್ಳೆಯ ಅವಕಾಶಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಇರುವಂಥದ್ದು, ಸಮೃದ್ಧಿ ಇರುವಂಥದ್ದು. ಇನ್ನು ಈ ದಿನದ ದೈನಂದಿನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಿಕ್ಕೆ ಈ ದಿನ ಬಹಳ ಕಡಿಮೆ ಹಣವನ್ನು ಖರ್ಚು ಮಾಡ್ತೀರಿ. ಹಣ ಖರ್ಚಿಲ್ಲದೆ ಈ ದಿನದ ಜೀವನ ನಿರ್ವಹಣೆ ಆಗುವಂಥದ್ದು. ಇನ್ನು ಈ ದಿನ ಕುಟುಂಬದಲ್ಲಿರುವಂಥ ಹಿರಿಯರ ಒಂದು ಮಾರ್ಗದರ್ಶನ ಬಹಳ ಮುಖ್ಯವಾಗಿ ನಿಮಗೆ ಬೇಕಾಗುತ್ತೆ. ಆದರೆ ನೆರೆ ಹೊರೆಯವರ ಅಸೂಯೆಯ ಮಾತುಗಳು ಈ ದಿನ ನಿಮ್ಮನ್ನ ಸ್ವಲ್ಪ ಕಂಗೆಡಿಸುತ್ತೆ. ಸ್ವಲ್ಪ ಚಿಂತೆಗೆ ಈಡಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಸಂಬಂಧ ಇರಲಿ, ಅದರಲ್ಲಿ ಒಂದು ಕ್ಷಮಿಸುವಂಥ ಒಂದು ಗುಣ ಇಟ್ಕೊಂಡ್ರೆ ಬಹಳ ಉತ್ತಮ. ಏಕೆಂದರೆ ಬೇರೆಯವರು ಮಾಡಿರುವಂಥ ತಪ್ಪುಗಳನ್ನು ಈ ದಿನ ಕ್ಷಮಿಸೋದ್ರಿಂದ ನೀವು ದೊಡ್ಡವರಾಗ್ತೀರಿ. ಅದರ ಒಂದು ಬೆನಿಫಿಟ್ ಏನಂದರೆ ನಿಮಗೆ ಮನಃಶಾಂತಿ. ಹಾಗಾಗಿ ಮನಃಶಾಂತಿ ಇದ್ದಂಥವ್ರಿಗೆ ಯಾವುದೇ ರೀತಿಯ ಈ BP ಆಗಲಿ, ಶುಗರ್ ಆಗಲಿ ಅಥವಾ ಮಾನಸಿಕ ಒತ್ತಡಗಳಾಗಲಿ ಉಂಟಾಗಲ್ಲ. ಬಹಳ ಸ್ವಚ್ಛಂದದ ಜೀವನವನ್ನು ನಡೆಸಲಿಕ್ಕೆ ಇದು ಸಹಾಯಕವಾಗುತ್ತೆ. ಹಾಗಾಗಿ ಈ ದಿನ ಬಹಳ ವಿಶೇಷ ರೀತಿಯಲ್ಲಿ ನಿಮ್ಮ ಸ್ವಭಾವವನ್ನು ಮಾರ್ಪಡಿಸ್ಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ಶ್ರಮ, ನಿಮ್ಮ ನೋವು ನಿಮ್ಮ ಕುಟುಂಬಸ್ಥರಿಗೆ ಈ ದಿನ ಅರ್ಥ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಅವರು ಕೂಡ ನಿಮಗೆ ಉತ್ತಮ ಸಹಕಾರಗಳನ್ನು ನೀಡುವಂಥ ಅವಕಾಶಗಳು, ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಫಲಭರಿತವಾದಂತಹ ದಿನ. ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ಅನುಬಂಧ ಬಹಳ ಉತ್ತಮವಾಗಿರುವಂತಹ ದಿನ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರನ್ನ ಸ್ಮರಣೆ ಮಾಡ್ಕೊಳ್ಳಿ. ಮಹಾವಿಷ್ಣು, ಮಹಾಲಕ್ಷ್ಮಿಯನ್ನ ಈ ದಿನ ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವ್ರಿಗೂ ಕೂಡ ಈ ದಿನ ಶುಭ ಫಲಗಳಿರುವಂತಹ ದಿನ. ಅದರಲ್ಲೂ ನೀವು ಮಾಡುವಂಥ ಉದ್ಯೋಗ, ನಿಮ್ಮ ವ್ಯಾಪಾರ, ಸ್ವಂತ ಕೆಲಸ ಏನೇ ಇದ್ರೂ ಅದು ನಿಮಗೆ ಉತ್ತಮ ಫಲವನ್ನು ತಂದುಕೊಡುತ್ತೆ. ಹಾಗೆ ನಿಮ್ಮ ಸ್ಥಾನಮಾನ, ನಿಮ್ಮ ಗೌರವ, ನಿಮ್ಮ ಪ್ರತಿಷ್ಠೆ ಕೂಡ ಹೆಚ್ಚಾಗುವಂಥದ್ದು. ಹಾಗಾಗಿ ಸಮಾಜದಲ್ಲಿ ಈ ದಿನ ಬಹಳ ಪ್ರಮುಖ ವ್ಯಕ್ತಿಯಾಗಿ ನೀವು ಗುರುತಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ನಿಮ್ಮ ಮಾತು ಕೂಡ ಬಹಳ ಸ್ಪಷ್ಟವಾಗಿದೆ, ನೇರವಾಗಿದೆ. ಹಾಗಾಗಿ ಹೇಳಬೇಕು ಅಂದ್ಕೊಂಡಿರುವಂಥದ್ದನ್ನ ಬಹಳ
ವಿಶೇಷ ರೀತಿಯಲ್ಲಿ ಹೇಳುವಂಥ ಒಂದು ಚಾಕಚಕ್ಯತೆ ನಿಮಗಿರುತ್ತೆ. ಹಾಗಾಗಿನೇ ನಿಮ್ಮ ಮಾತಿನಿಂದಲೇ ಕೆಲವರನ್ನು ಮೆಸ್ಮರೈಸ್ ಮಾಡ್ತೀರಿ, ಕೆಲವರನ್ನು ಪರಿವರ್ತನೆ ಕೂಡ ಮಾಡುವಂಥದ್ದು ನಿಮ್ಮ ಮಾತು. ಹಾಗಾಗಿ ಈ ದಿನ ನಿಮ್ಮ ವಿಚಾರಧಾರೆಗಳಿಂದ, ನಿಮ್ಮ ಅಭಿಪ್ರಾಯಗಳಿಂದ ನಿಮಗೆ ತುಂಬ ಸಂತೋಷ ಇದೆ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳು ಕೂಡ ನಿಮ್ಮ ಮಾತುಗಳನ್ನು ಕೇಳಿ ಅವರು ಕೂಡ ತಣ್ಣಗಾಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಬಹಳ ವಿಶೇಷವಾಗಿ ನಿಮ್ಮ ಮಾತಿನ ಅರ್ಥ ಜನರನ್ನು ತಲುಪತ್ತೆ, ಅದು ನಿಮ್ಮ ಸಾಧನೆ. ಹಾಗಾಗಿ ಈ ದಿನ ಸಾಧನೆಗೆ ಸಾಧಕನ ಒಂದು ಪ್ರಯತ್ನ ಏನಿದೆ ಅದಕ್ಕೆ ಹೆಚ್ಚಿನ ಮಾನ್ಯತೆ ಸಿಕ್ಕುವಂಥದ್ದಿದೆ. ಇನ್ನು ಬಹಳ ಹಿಂದಿನಿಂದಲೂ ಇದ್ದಂಥ ಒಂದು ಸಮಸ್ಯೆ, ಅದಕ್ಕೆ ಪರಿಹಾರ ಬೇಕು ಅನ್ನುವಂಥ ಪ್ರಯತ್ನ ಈ ದಿನ ಅದು ಯಶಸ್ವಿಯಾಗತ್ತೆ. ಹಾಗಾಗಿ ಬಹುದಿನಗಳ ಕನಸು ಈ ದಿನ ನನಸಾಗುವಂಥದ್ದು. ಇನ್ನು ಈ ದಿನ ಸ್ವಂತ ಉದ್ಯೋಗ ಮಾಡುವಂಥವ್ರು ಅಥವಾ ಹೊಸದಾಗಿ ಉದ್ಯೋಗಕ್ಕೆ ಸೇರ್ಪಡೆ ಆಗಬೇಕು ಅಂತ ಹೇಳಿ ಬಯಸ್ತಾ ಇರುವಂಥವ್ರಿಗೆ ಈ ದಿನ ಒಳ್ಳೆಯ ಅವಕಾಶ ಒಂದು ಸಿಕ್ಕತ್ತೆ. ಆದರೆ ಹಿಡಿದ ಕೆಲಸವನ್ನು ಮಾತ್ರ ಕೈ ಬಿಡದೇ ಇರುವಂಥ ಹಠ ಇರಬೇಕು. ಈ ದಿನ ಕನ್ಸಿಸ್ಟೆನ್ಸಿ ಇಟ್ಕೊಂಡು ಕೆಲಸ ಮಾಡಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸಮಯ ಸಾಧಕರ ಸಹವಾಸ ಏನಿದೆ ಅದನ್ನು ಮಾತ್ರ ಈ ದಿನ ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕು. ಅಂಥ ವ್ಯಕ್ತಿಗಳಿಂದ ದೂರ ಇರುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಚಟುವಟಿಕೆಗಳಿಂದ, ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಮಧ್ಯಮ ಫಲ ಸಿಕ್ಕುವಂಥ ಸಾಧ್ಯತೆ ಇದೆ. ಹಾಗೆ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಈ ದಿನ ನಿಮಗೆ ಬಿಡುವಿಲ್ಲದಂತಹ ದಿನ. ಏಕೆಂದರೆ ಸ್ವಲ್ಪ ವಿಶ್ರಾಂತಿ ಪಡ್ಕೊಳ್ಬೇಕು, ಕೆಲವೊಂದು ವಿಶೇಷ ಸಂತೋಷವನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು ಅಂದರೂ ಕೂಡ ಈ ದಿನ ನಿಮಗೆ ಟೈಮ್ ಇಲ್ಲ, ಪುರುಸೋತಿಲ್ಲ. ಹಾಗಾಗಿ ಈ ದಿನ ಬಿಡುವಿಲ್ಲದ ದಿನ. ಸ್ವಲ್ಪ ಆರೋಗ್ಯದ ಮೇಲೂ ಕೂಡ ಎಫೆಕ್ಟ್ ಆಗುವಂಥದ್ದು ಇದೆ, ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲವು ಕೆಲಸ ಕಾರ್ಯಗಳು ಸ್ಥಗಿತ ಆಗಿಬಿಡುತ್ತೆ, ಮುಂದುವರಿಯಲ್ಲ. ಯಾವುದೋ ಒಂದು ತಾಂತ್ರಿಕವಾದಂತಹ ದೋಷ ಅಲ್ಲಿ ಕಾಣಿಸುತ್ತೆ. ಹಾಗೆ ಕೆಲವು ವ್ಯಕ್ತಿಗಳನ್ನು ಈ ದಿನ ನೀವು ತುಂಬ ಆಶ್ರಯಿಸುವಂಥದ್ದು ಇದೆ, ಡಿಪೆಂಡೆನ್ಸಿ ಜಾಸ್ತಿ ಇದೆ. ಇದರಿಂದ ಸ್ವಲ್ಪ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ, ಎಲ್ಲೋ ಒಂದು ಕಡೆ ಡಿವಿಯೇಟ್ ಆಗಿಬಿಡ್ತೀರಿ. ನೀವು ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಮಾತಿಗೆ ತುಂಬ ವಿಶ್ವಾಸ ತೋರಿಸೋದ್ರಿಂದ, ಮಾತನ್ನು ಬಹಳ ಬೇಗ ಒಪ್ಪಿಕೊಳ್ಳೋದ್ರಿಂದ ಅವರ ಕೈಗೊಂಬೆಯಾಗಿ, ಅವರ ಕೈ ದಾಳವಾಗಿ ಈ ದಿನ ಇರಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ. ಸ್ವಲ್ಪ ಜಾಗ್ರತೆ. ಅದರಲ್ಲೂ ಸ್ವತಂತ್ರ ಮನೋಭಾವ ಇರುವಂಥವ್ರಿಗೆ ಇದು ಇಷ್ಟ ಆಗಲ್ಲ. ಹಾಗಾಗಿ ಈ ದಿನ ಅವರ ಪ್ರತಿರೋಧ ಕೂಡ ನಿಮಗೆ ಉಂಟಾಗುವಂಥದ್ದಿದೆ, ಜಾಗ್ರತೆ. ಇನ್ನು ಈ ದಿನ ಸ್ವಲ್ಪ ಉದ್ವೇಗದ ಸ್ವಭಾವನೆ, ಎಲ್ಲೋ ಒಂದು ಕಡೆ ನಿಮಗೆ ಸ್ವಲ್ಪ ಡಿಸ್ಕಂಫರ್ಟ್ ಆಯಿತು ಅಂದರೆ ಅಲ್ಲಿ ವಿಶೇಷವಾಗಿ ನೀವು ಮಾನಸಿಕ ಕಿರಿಕಿರಿಯನ್ನು ಅನುಭವಿಸ್ತೀರಿ. ಇದರಿಂದ ಫ್ಲೇರಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ನಿಮ್ಮ ಕೋಪವನ್ನು, ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥ ಅನಿವಾರ್ಯತೆ ಇದೆ. ಇನ್ನು ಈ ದಿನ ನೀವು ಒಬ್ಬ ಅನುಭವಿ ವ್ಯಕ್ತಿಯಿಂದ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಈ ದಿನ ಇದೆ. ಹಾಗಾಗಿ ಅಂಥ ವಿಚಾರಗಳು ಬಂದಾಗ ಸ್ವಲ್ಪ ಸೂಕ್ಷ್ಮವಾಗಿ, ಮೌನವಾಗಿ ವರ್ತಿಸುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನಿಮ್ಮ ಗುರುಗಳ ಸ್ಮರಣೆಯನ್ನು ಮಾಡಿ, ನಿಮ್ಮ ನೆಚ್ಚಿನ ಗುರುಗಳ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅವರ ಅನುಗ್ರಹವನ್ನು ಪಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಚತುರ್ಥದಲ್ಲಿದ್ದಾನೆ, 4ನೇ ಮನೆ. ಹಾಗಾಗಿ ಯೋಜನೆ ಇಲ್ಲದೆ ಕೆಲಸಗಳಾಗುತ್ತೆ, ಪೂರ್ವ ಸಿದ್ಧತೆ ಇಲ್ಲದೆ ಚಟುವಟಿಕೆಗಳು ಆರಂಭ ಆಗುತ್ತೆ. ಇದು ಕೂಡ ನಿಮಗೆ ಮಿಶ್ರ ಫಲವನ್ನು ತರುತ್ತೆ. ಏಕೆಂದರೆ ಅಸ್ತವ್ಯಸ್ತವಾದಂತಹ ಒಂದು ಪ್ರಯಾಣದಲ್ಲಿ ನಿಮಗೆ ಲಾಭಗಳು ಬೇಗ ಸಿಕ್ಕಲ್ಲ. ಕೆಲವೊಂದು ನಷ್ಟಗಳಾದ ಮೇಲೇ ಲಾಭದ ಅಂಶವನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿ ಈ ಶಾಂತಿ ಸಮಾಧಾನ ಅನ್ನುವಂಥದ್ದು ಅಲ್ಪ ಮಟ್ಟಿಗೆ ಮಾತ್ರ ನೀವು ಕಾಣ್ತೀರಿ, ಕೆಲವರಲ್ಲಿ ಮಾತ್ರ ಕಾಣ್ತೀರಿ. ಹಾಗಾಗಿ ಇಡೀ ಕುಟುಂಬವೇ ಸಂಭ್ರಮಿಸುವಂಥ ಒಂದು ಸಂದರ್ಭ ಏನಿದೆ ಅದು ಬಹಳ ಕಡಿಮೆ ಇರುತ್ತೆ ಈ ದಿನ. ಇನ್ನು ಈ ದಿನ ಮನೆಗೆ ಅತಿಥಿಗಳ ಆಗಮನ ಆಗುವಂಥದ್ದು, ಜೊತೆಗೆ ಶುಭ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ವಿಶೇಷವಾದಂಥ ಒಂದು ಫಲವನ್ನು ತರುತ್ತೆ. ಆದರೆ ಈ ದಿನ ನೀವು ಎಷ್ಟು ಸಂತೋಷವಾಗಿರ್ತೀರೋ ಅಷ್ಟೇ ದುಃಖದ ಒಂದು ವಿಚಾರವನ್ನು ಕೂಡ ಕೇಳಬೇಕಾಗತ್ತೆ.
ಹಾಗಾಗಿ ಮನಸ್ಸನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಒಂದು ಮನಃಶಾಂತಿ ಇಲ್ಲದೆ ಇರುವಂತಹ ಸಂದರ್ಭ, ಹಾಗೆ ಆತುರವಾಗಿ ತೀರ್ಮಾನವನ್ನು ಕೈಗೊಳ್ಳುವಂಥ ಸ್ವಭಾವ ಏನಿದೆ ಅದು ಬೇರೆಯವರ ಮೇಲೆ ತೀವ್ರವಾದ ಪರಿಣಾಮವನ್ನು ಉಂಟು ಮಾಡುತ್ತೆ. ದಂಡ ತೆರಬೇಕಾಗತ್ತೆ. ನೀವು ಅಂಥ ಒಂದು ಪರಿಸ್ಥಿತಿ ಬರೋದ್ರಿಂದ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ಕಾನೂನಿನ ವಿಚಾರಕ್ಕೆ ಹೋಗಬೇಡಿ. ಎಲ್ಲೇ ಒಂದು ರಾಜಿ ಸೂತ್ರ ಅನ್ನುವಂಥದ್ದಿದ್ರೆ ನೀವು ಹೊಂದಾಣಿಕೆಯ ಮೇರೆಗೆ, ಹಾಗೆ ಆತ್ಮವಿಶ್ವಾಸ, ಅನುಬಂಧ ಇದರ ಮೇರೆಗೆ ನೀವು ಸೆಟ್ಲ್ ಮಾಡ್ಕೊಳ್ಳುವಂಥದ್ದು ಉತ್ತಮ. ಕೋರ್ಟು ಕಚೇರಿ ಮೆಟ್ಲನ್ನ ಏರಬೇಡಿ, ನಿಮಗೆ ಅಷ್ಟೊಂದು ಒಳ್ಳೆಯ ಫಲ ಸಿಕ್ಕಲ್ಲ. ಇನ್ನು ಈ ದಿನ ಹೊಸ ಜವಾಬ್ದಾರಿಯೊಂದು ಹೆಗಲಿಗೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಆ ಜವಾಬ್ದಾರಿಯನ್ನು ಸ್ವಲ್ಪ ಕೂಲಂಕುಷವಾಗಿ ನೋಡಿಕೊಂಡು ಒಪ್ಪಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಎಲ್ಲರನ್ನ ನಂಬುವಂಥದ್ದು ಕೂಡ ಈ ದಿನ ನಿಮ್ಮ ಹಿನ್ನಡೆಗೆ ಕಾರಣ ಆಗುತ್ತೆ. ಜಾಗ್ರತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನ ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ. ಆಂಜನೇಯ ಸ್ವಾಮಿಯ ದರ್ಶನ ಒಳ್ಳೆಯ ಫಲವನ್ನ ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಸ್ಥಾನ, ನಿಮ್ಮ ಗೌರವ, ಪ್ರತಿಷ್ಠೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಏಕೆಂದರೆ ಕೀರ್ತಿ ಸ್ಥಾನದಲ್ಲಿ ಈ ದಿನ ಚಂದ್ರ ಇರುವಂಥ ದಿನ. ಇನ್ನು ಈ ದಿನ ನಿಮ್ಮ ಮೇಲಧಿಕಾರಿಗಳು ಕೂಡ ನಿಮ್ಮ ಕೆಲಸ ಕಾರ್ಯಗಳಿಂದ ಸಂತೋಷ ಪಡುವಂಥದ್ದು, ಹಾಗೆ ನಿಮಗೆ ಉತ್ತಮವಾದಂತಹ ಸಕಾಲಿಕವಾದಂಥ ಒಂದು ಮಾರ್ಗದರ್ಶನ ಕೂಡ ನಿಮಗೆ ಸಿಕ್ಕುವಂಥದ್ದಿದೆ. ಆದರೆ ಯಾವುದೇ ವ್ಯಕ್ತಿಯಿಂದ ಯಾವುದೇ ರೀತಿಯ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಇನ್ನು ಈ ದಿನ ನಿಮ್ಮ ಒಂದು ಬೇಸರ ಹಲವು ಆನಂದಗಳನ್ನು ಹಾಳು ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಕೆಟ್ಟ ವಿಚಾರಗಳಿಗಾಗಲಿ, ಈ ಹಿಂದೆ ನಿಮಗೆ ಆಗಿರುವಂಥ ಸೋಲಿನ ವಿಚಾರದಲ್ಲಾಗಲಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಇನ್ನು ಈ ದಿನ ನಿಮ್ಮ ವಿರೋಧಿಗಳು ಕೂಡ ನಿಮ್ಮ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ಳಿಕ್ಕೆ ಹಾತೊರೆಯುವಂಥ ಸಾಧ್ಯತೆ ಇರುತ್ತೆ. ಅವರು ಕೂಡ ನಿಮ್ಮ ಸ್ನೇಹವನ್ನು ಬಯಸುವಂಥದ್ದು ಇರುತ್ತೆ. ಹಾಗಾಗಿ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅವರನ್ನು ಸೇರಿಸಿಕೊಳ್ಳುವಂಥದ್ದು ಅಥವಾ ಬಿಡುವಂಥ ವಿಚಾರ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿರುವಂತಹ ಒಂದು ದೊಡ್ಡ ಸಮಸ್ಯೆ, ಅದಕ್ಕೆ ಒಂದು ಪರಿಹಾರ ಬೇಕು. ಪ್ರಯತ್ನ ನಿರಂತರವಾಗಿರುತ್ತೆ. ಈ ದಿನ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ವ್ಯವಹಾರದಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಆದರೆ ಫಲ ಬರುವಂತಹ ಸಮಯಕ್ಕೆ ಸಂತೋಷದಿಂದ ಇರ್ತೀರಿ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮ್ಮ ನಿರೀಕ್ಷೆಗಳನ್ನು ಈಡೇರಿಸುತ್ತೆ. ಇನ್ನು ಈ ದಿನ ಬೇರೆಯವರನ್ನು ಕೂಡ ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ಲೀವ್ ಅಂಡ್ ಲೆಟ್ ಲೀವ್ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿನೇ. ಇದೊಂದು ನಿಮ್ಮಿಂದ ಆದರೆ ಈ ದಿನ ನೀವು ಪರ್ಫೆಕ್ಷನ್ಗೆ ತುಂಬ ಹತ್ತಿರದಲ್ಲಿರ್ತೀರಿ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಆಂಜನೇಯ ಸ್ತೋತ್ರವನ್ನ ಹೇಳ್ಕೊಳ್ಳಿ. ಹನುಮಾನ್ ಚಾಲೀಸನ್ನ ಈ ದಿನ ಪಠಣ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆಯಲ್ಲಿ ಚಂದ್ರ, ಇದು ಧನಸ್ಥಾನ, ವಾಕ್ಸ್ಥಾನ. ಹಾಗಾಗಿ ಈ ದಿನ ನಿಮ್ಮ ಮಾತಿನಲ್ಲಿ ಕೆಲವೊಂದು ವ್ಯತ್ಯಯಗಳಾಗೋದ್ರಿಂದ ನಿಮಗೆ ಬರುವಂಥ ಫಲಿತಾಂಶಗಳಲ್ಲೂ ಕೂಡ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಹಾಗಾಗಿ ಈ ದಿನ ಅನಗತ್ಯವಾಗಿ ಕೆಲವು ಕೆಲಸಗಳನ್ನು ಮಾಡುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ಬೇಡದ ವಿಚಾರಕ್ಕೆ ಹೆಚ್ಚು ಸಮಯವನ್ನು ಕೊಡುವಂಥದ್ದು, ಅದರ ಬಗ್ಗೆನೇ ಹೆಚ್ಚು ಯೋಚನೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಇದರಿಂದ ಸಮಯ ವ್ಯರ್ಥ ಆಗತ್ತೆ. ಹಿರಿಯರು ಹೇಳ್ತಾರಲ್ಲ, ಟೈಮ್ ಈಸ್ ಮನಿ, ಅದು ನಿಮಗೆ ಈ ದಿನ ಅರ್ಥ ಆಗಿರಲ್ಲ. ಹಾಗಾಗಿ ಸ್ವಲ್ಪ ನಷ್ಟದ ಬಾಬ್ತುಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರಭಾವವನ್ನು ತೋರಿಸಲಿಕ್ಕೆ, ನಿಮ್ಮ ಇನ್ಫ್ಲೂಯೆನ್ಸ್ ಏನಿದೆ, ನಿಮ್ಮ ಶಕ್ತಿ ಸಾಮರ್ಥ್ಯ ಏನಿದೆ, ಮೇಲಾಗಿ ನಿಮ್ಮ ಪ್ರತಿಭೆ ಏನಿದೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಅದನ್ನು ಬಳಸ್ಕೊಳ್ಳಿ. ಇನ್ನು ಈ ದಿನ ನಿಮ್ಮ ಒಂದು ಜವಾಬ್ದಾರಿಗಳನ್ನು ನೀವು ಸರಿಯಾಗಿ ನಿರ್ವಹಣೆ ಮಾಡದೇ ಇರೋದ್ರಿಂದಲೇ ಕುಟುಂಬಸ್ಥರು ನಿಮ್ಮ ಮೇಲೆ ಸ್ವಲ್ಪ ಕೋಪಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಸಂದರ್ಭದಲ್ಲೇ ಮನೆಗೆ ಅತಿಥಿಗಳ ಆಗಮನ ಆಗುವಂಥದ್ದು, ಇದರಿಂದ ಶುಭ ಸುದ್ದಿಯನ್ನು ಕೇಳ್ತೀರಿ. ಸಂತೋಷ ಈ ಸಂದರ್ಭದಲ್ಲಿರುತ್ತೆ. ಆದರೆ ಹೆಚ್ಚಿನ ಸಮಯ ನಿಮಗೆ ಈ ದಿನ ನೆಮ್ಮದಿ ಅನ್ನುವಂಥದ್ದು ಇರಲ್ಲ. ಇನ್ನು ಈ ದಿನ ನಿಮ್ಮ ಒಂದು ವ್ಯವಹಾರ, ನಿಮ್ಮ ಕುಟುಂಬ, ನಿಮ್ಮ ಜವಾಬ್ದಾರಿ, ಇದರಲ್ಲಿ ಸ್ವಲ್ಪ ಸಮತೋಲನವನ್ನು ಸಾಧಿಸುವಂಥದ್ದು ತುಂಬ ಮುಖ್ಯ. ಇನ್ನು
ಈ ದಿನ ನಿಮ್ಮ ಬಂಧು ವರ್ಗದವರೊಂದಿಗೆ ಉತ್ತಮ ಸ್ನೇಹಿತರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥ ಒಂದು ಇಚ್ಛೆ ಇದೆ. ಆದರೆ ಈ ವಿಲ್ ಪವರ್ ಏನಿದೆ ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ನಿಮ್ಮಲ್ಲಿ ಆಸಕ್ತಿ ಕಡಿಮೆ ಇರುವಂಥದ್ದಾಗತ್ತೆ. ಹಾಗಾಗಿ ಒಂದಕ್ಕೊಂದು ಕೋಆರ್ಡಿನೇಷನ್ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಮಧ್ಯಮ ಫಲ ನಿಮಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಫಲಪ್ರದವಾದಂತಹ ದಿನ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಬೇಗ ನೀವು ಫಲಿತಾಂಶವನ್ನು ಕಾಣುವಂಥ ದಿನ. ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಏಕೆಂದರೆ ಆರಂಭಿಕ ಅಡೆತಡೆಗಳು ಇರಲ್ಲ. ಹಾಗಾಗಿನೇ ಕೆಲಸ ನಿಮಗೆ ಬಹಳ ಬೇಗ ಸಂತೋಷವನ್ನು ತರುವಂಥದ್ದು. ಇನ್ನು ಈ ದಿನ ನೀವು ಹಣವನ್ನು ಗಳಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕತ್ತೆ. ಹಲವಾರು ಮಾರ್ಗಗಳು ಕೂಡ ಸಿಕ್ಕುವಂಥದ್ದು ಇದೆ. ಆದರೆ ಅದರಲ್ಲಿ ಯಾವುದು ಶುದ್ಧವಾದಂತಹ ಮಾರ್ಗ, ಯಾವುದು ನಿಮಗೆ ಬೇಗ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೆ ಅನ್ನುವಂಥ ಒಂದು ಮಾರ್ಗ, ಅದು ಹಿರಿಯರ ಸರ್ವಸಮ್ಮತಿಯೊಂದಿಗೆ ಅದನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ನಿಮ್ಮ ಯಾವುದೇ ವಿಚಾರಗಳಿರಲಿ, ಯಾವುದೇ ರೀತಿಯ ಯೋಜನೆಗಳಿರಲಿ, ಅದನ್ನು ನಿಮ್ಮ ಹಿರಿಯರ ಜೊತೆ ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬರುವಂಥದ್ದು ಬಹಳ ಮುಖ್ಯ. ಹಾಗಾಗಿ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಜವಾಬ್ದಾರಿಯಿಂದ ನೀವು ನಿರ್ವಹಣೆ ಮಾಡುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗೆ ಈ ದಿನ ದೈನಂದಿನ ಅಗತ್ಯತೆಗಳನ್ನು ಪೂರೈಸಲಿಕ್ಕೂ ಕೂಡ ಏನು ಕಷ್ಟ ಆಗಲ್ಲ. ಏಕೆಂದರೆ ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿಯಲ್ಲಿ ಇರುತ್ತೆ. ಜೊತೆಗೆ ನಿಮ್ಮ ಬಂಧುಗಳ ಮಿತ್ರರ ಸಹಕಾರ ಕೂಡ ಚೆನ್ನಾಗಿದೆ. ಆದರೆ ಈ ದಿನ ಬಹಳಷ್ಟು ಯೋಚನೆ ಮಾಡಿ ಹಣವನ್ನು ಎಲ್ಲಿ ಉಳಿತಾಯ ಮಾಡಲಿಕ್ಕೆ ಸಾಧ್ಯ ಇದೆ ಅಲ್ಲಿ ಉಳಿತಾಯ ಮಾಡುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ನಾಳೆಯ ಚಿಂತೆ ನಿಮಗೆ ತುಂಬ ಇರುತ್ತೆ. ಕುಟುಂಬದ ಜವಾಬ್ದಾರಿ ಚೆನ್ನಾಗಿರುತ್ತೆ. ಅದಕ್ಕಾಗಿಯೇ ಒಂದು ವಿಷನ್ ಇರೋದ್ರಿಂದ ನಾಳೆಗಾಗಿ ಉಳಿತಾಯ ಅನ್ನುವಂಥ ಒಂದು ಮನಸ್ಥಿತಿ ನಿಮ್ಮಲ್ಲಿರುತ್ತೆ. ಇದು ಒಳ್ಳೆಯ ಬೆಳವಣಿಗೆ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಕಾನೂನಿನ ಒಂದು ಸಲಹೆಗಳನ್ನು ಕೇಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಯಾವುದೋ ಒಂದು ವಿಚಾರಕ್ಕಾಗಿ ಈ ದಿನ ನೀವು ಅಸ್ತಿತ್ವದಲ್ಲಿರುವಂಥ ಕಾನೂನುಗಳು ಏನು ಹೇಳುತ್ತೆ, ಅದು ನಿಮ್ಮ ಪರವಾಗಿ ಬರುತ್ತಾ ಇಲ್ವಾ ಅನ್ನುವಂಥ ವಿಚಾರಗಳ ಬಗ್ಗೆ ಕೂಡ ಚಿಂತನೆ ಮಾಡುವಂಥದ್ದು ಇದೆ. ಅದಕ್ಕಾಗಿ ಈ ದಿನ ಕಾನೂನು ತಜ್ಞರನ್ನು, ವಕೀಲರನ್ನು ಅಥವಾ ಅನುಭವಸ್ಥರನ್ನು ಭೇಟಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂಥ ದಿನ, ಪ್ರಯತ್ನಗಳು ವಿಶೇಷವಾದ ಫಲವನ್ನು ಕೊಡುವಂಥ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಶಿವಪಾರ್ವತಿಯರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ. ಹಾಗಾಗಿ ಈ ದಿನ ನಿಮಗೆ ಒತ್ತಡಗಳ ಮೇಲೆ ಒತ್ತಡ ಇರುವಂಥ ದಿನ. ಅದರಲ್ಲೂ ಕೆಲಸ ಕಾರ್ಯಗಳಲ್ಲಿ ಬಿಡುವಿಲ್ಲದ ಸಮಯ ಕೂಡ ನಿಮಗೆ. ಅಂದರೆ ಯಾವುದೇ ಒಂದು ಸಂದರ್ಭದಲ್ಲೂ ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು ಅಥವಾ ಒಂದು ವಿಚಾರದಲ್ಲಿ ಸ್ವಲ್ಪ ದೀರ್ಘವಾದ ಆಲೋಚನೆ ಮಾಡಬೇಕು ಅಂದರೂ ಕೂಡ ಈ ದಿನ ನಿಮಗೆ ಪುರುಸೊತ್ತಿರಲ್ಲ. ಹಾಗೆ ಕೆಲವೊಂದು ಕೆಲಸ ಕಾರ್ಯಗಳು ಸ್ಥಗಿತಗೊಳ್ಳೋದ್ರಿಂದ ಅದರ ಬಗ್ಗೆ ಚಿಂತೆ ಬೇರೆ. ಆ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ದಿನ ನಿಮ್ಮನ್ನು ನೀವೇ ಮಾರಿಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ದಾಕ್ಷಿಣ್ಯಕ್ಕೆ ಒಳಗಾಗಿ ಕೆಲವೊಂದು ಒಲ್ಲದ ಕೆಲಸಗಳನ್ನು ಮಾಡಬೇಕು. ಇಷ್ಟ ಇಲ್ಲ ಆದರೂ ಆ ಕೆಲಸಕ್ಕೆ ಕಮಿಟ್ ಆಗ್ತೀರಿ. ಹಾಗಾಗಿ ಈ ದಿನ ನಿಮ್ಮತನ ಅನ್ನುವಂಥದ್ದೇನಿದೆ ಅದು ನಿಮಗೆ ಕಳೆದು ಹೋಗುವಂಥದ್ದು ಇರುತ್ತೆ. ಹಾಗೆ ಈ ದಿನ ಮನೆಯಲ್ಲಿ ನಡೆಯುವಂಥ ಕೆಲವೊಂದು ಮಾತುಕತೆಗಳಿರ್ಬೋದು, ಕೆಲವೊಂದು ಉದ್ವೇಗದ ಸನ್ನಿವೇಶಗಳಿರ್ಬೋದು, ನಿಮ್ಮನ್ನು ಕಂಗೆಡಿಸುವಂಥದ್ದಿದೆ. ಹಾಗಾಗಿ ಈ ದಿನ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ, ಮನೆಯಲ್ಲಿ ಒಂದು ರೀತಿಯ ಸಾಮರಸ್ಯ ಕಡಿಮೆ ಇರುವಂಥ ಸಂದರ್ಭ. ಇನ್ನು ಈ ದಿನ ಅನುಭವಿ ವ್ಯಕ್ತಿಗಳ ಜೊತೆಯಲ್ಲಿ ಹೆಚ್ಚು ಸಮಯ ಇರಬೇಕು ಅನ್ನುವಂಥದ್ದಿದೆ. ಏಕೆಂದರೆ ಕೆಲವೊಂದು ಸಮಸ್ಯೆಗಳನ್ನು ಮರೆಮಾಚಿಕೊಳ್ಳಲಿಕ್ಕೆ ಈ ದಿನ ನೀವು ಅವರ ಜೊತೆ ಇರಬೇಕು ಅನ್ನುವಂಥದ್ದು. ಆದರೆ ಇದೆಲ್ಲವೂ ಕೂಡ ತಾತ್ಕಾಲಿಕವಾದಂಥ ಒಂದು ಉಪಶಮನ. ಆದರೆ ಶಾಶ್ವತವಾದಂಥ ಪರಿಹಾರಗಳನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈಗಾಗಲೇ ಹೇಳಿದಾಗೆ ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರು ದಾಕ್ಷಿಣ್ಯಕ್ಕೆ ಒಳಗಾಗಿ ಆಪತ್ತನ್ನು ತಂದುಕೊಳ್ಬೇಡಿ, ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ಕುಟುಂಬದ ಸಮಸ್ಯೆಯನ್ನು ಕುಟುಂಬದ ಒಳಗೆ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ,
ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹಸ್ವಾಮಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾನೆ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಲಾಭದ ದಿನ. ಲಾಭ ಸ್ಥಾನದಲ್ಲಿ 11ನೇ ಮನೆಯಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಈ ದಿನ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲಕರವಾದಂತಹ ಫಲಿತಾಂಶಗಳು ಇರುತ್ತೆ, ಫಲಪ್ರದವಾದಂತಹ ಫಲಗಳು. ಹಾಗೆ ಈ ದಿನ ಯಾವುದೇ ರೀತಿಯ ಅಪೇಕ್ಷೆಗಳಿದ್ರೂ ಕೂಡ, ಬಯಕೆಗಳಿದ್ರೂ ಕೂಡ ಅದನ್ನು ಈಡೇರಿಸಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನ ನಿಮ್ಮ ನಿರೀಕ್ಷೆಗಳು ಈಡೇರುತ್ತೆ. ಹಾಗೆ ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಅನುಕೂಲತೆಗಳು ನಿಮ್ಮ ವ್ಯಾಪಾರದಿಂದ, ಸ್ವಂತ ಬಿಸಿನೆಸ್ಸಿಂದ ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಒಂದು ಶ್ರಮಕ್ಕೆ ಮೀರಿದಂಥ ಒಳ್ಳೆಯ ಫಲಗಳನ್ನು ಪಡ್ಕೊಳ್ತೀರಿ. ಇದು ನಿಮಗೆ ಸಂತೋಷವನ್ನು ತರುವಂಥ ವಿಚಾರ. ಜೊತೆಗೆ ಮನೆಯಲ್ಲಿ ಆಗುವಂಥ ಶುಭ ಕಾರ್ಯಗಳ ಬಗ್ಗೆ ಕೂಡ ಈ ದಿನ ನಿಮಗೆ ಕಾಳಜಿ ಜಾಸ್ತಿ, ಪೂರ್ವ ಸಿದ್ಧತೆ ಹೆಚ್ಚು. ಹಾಗಾಗಿ ಈ ದಿನ ಓಡಾಟ, ಸಂಚಾರ, ಪ್ರಯಾಣ ನಿಮಗೆ ಒಳ್ಳೆಯ ಫಲವನ್ನು ನಿಮಗೆ ತಂದುಕೊಡುತ್ತೆ. ಇನ್ನು ಈ ದಿನ ಹಣವನ್ನು ಬೇರೆಯವರಿಗೆ ಕೊಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಆದರೆ ಸಾಲವನ್ನಾಗಿ ಮಾತ್ರ ಈ ದಿನ ಯಾರಿಗೂ ಹಣವನ್ನು ಕೊಡಬೇಡಿ. ಇನ್ನು ಈ ದಿನ ಆರಂಭ ನಿಮಗೆ ತುಂಬ ಉತ್ಸಾಹದಾಯಕವಾಗಿರುತ್ತೆ. ಏಕೆಂದರೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಯೋಜನೆಗಳು, ಅವರು ನಿಮ್ಮ ಯೋಜನೆಗಳಿಗೆ ಸಹಕರಿಸುವಂಥ ರೀತಿ ತುಂಬ ಚೆನ್ನಾಗಿದೆ. ಕೆಮಿಸ್ಟ್ರಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಈ ದಿನ. ಇನ್ನು ಈ ದಿನ ಮನೆಯ ಒಳಗೆ ಬರುವಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಆದಷ್ಟು ಅದನ್ನು ಮರೆಯುವಂಥದ್ದು ಉತ್ತಮ. ಅವುಗಳನ್ನು ಮನಸ್ಸಿಗೆ ಹಾಕಿಕೊಂಡಷ್ಟು ನಿಮಗೆ ಒತ್ತಡಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಮೂಗಿನ ನೇರಕ್ಕೆ ವರ್ತಿಸಬೇಡಿ, ಸ್ವಲ್ಪ ಸಹಮತ ಇರಲಿ, ಅನುಸರಣೆ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ. ದಕ್ಷಿಣಾಮೂರ್ತಿಗಳನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಗುರು ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಉದ್ಯೋಗ ಸ್ಥಾನದಲ್ಲಿ 10ನೇ ಮನೆಯಲ್ಲಿ ಚಂದ್ರ ಸ್ಥಿತನಾಗಿರುವಂಥ ದಿನ. ಹಾಗಾಗಿ ಈ ದಿನ ನಿಮ್ಮ ವ್ಯವಹಾರದಲ್ಲಿ ತುಂಬ ಬೆಳವಣಿಗೆ ಇದೆ, ಪ್ರೋಗ್ರೆಸ್ ಚೆನ್ನಾಗಿದೆ. ನಿಮ್ಮ ಉದ್ಯೋಗದಲ್ಲಿ ಈ ದಿನ ನಿಮ್ಮ ಇನ್ವಾಲ್ವ್ಮೆಂಟ್ ಚೆನ್ನಾಗಿದೆ, ಟೈಮ್ ಸೆನ್ಸ್ ಚೆನ್ನಾಗಿದೆ. ಅದಕ್ಕಾಗಿಯೇ ನೀವು ಯಾವುದೇ ವ್ಯವಹಾರಗಳನ್ನು, ಚಟುವಟಿಕೆಗಳನ್ನು ಮಾಡ್ತಾ ಇದ್ದರೂ ಅದರಲ್ಲಿ ನಿಮಗೆ ಅನುಕೂಲಕರವಾದಂಥ ಒಂದು ಫಲಿತಾಂಶ ಸಿಕ್ಕುವಂಥದ್ದು. ಇನ್ನು ಈ ದಿನ ಸರ್ಕಾರದ ಮಟ್ಟದಲ್ಲಿ ಕೂಡ ನಿಮಗೆ ತುಂಬ ಸಹಕಾರ ಇದೆ. ಹಾಗಾಗಿ ಕಾನೂನಿನ ವಿಚಾರ ಆಗಲಿ, ಇರುವಂಥ ನೀತಿ ನಿಯಮಗಳಾಗಲಿ ನಿಮಗೆ ಫೇವರಬಲ್ ಆಗಿ ವರ್ಕೌಟ್ ಆಗುತ್ತೆ. ಇನ್ನು ಈ ದಿನ ನಿಮ್ಮ ನಿರೀಕ್ಷೆಗಿಂತಲೂ ಕೂಡ ಹೆಚ್ಚಿನ ಒಂದು ಸಂಪರ್ಕವನ್ನು ಸಾಧನೆ ಮಾಡ್ತೀರಿ. ಕಮ್ಯುನಿಕೇಷನ್ ಚೆನ್ನಾಗಿದೆ, ಮಾತು ಚೆನ್ನಾಗಿ ಗೊತ್ತಿದೆ ಈ ದಿನ. ಹಾಗಾಗಿ ಯಾರ ಜೊತೆಯಲ್ಲಿ ಎಷ್ಟು ಮಾತಾಡಬೇಕು, ಯಾವ ವಿಚಾರವನ್ನು ಮಾತಾಡಬೇಕು ಅನ್ನುವಂಥದ್ದರ ಅನುಭವ ಬಹಳ ಚೆನ್ನಾಗಿದೆ. ಹಾಗಾಗಿ ಈ ದಿನ ಮಾತಿನಿಂದಲೇ ನೀವು ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥದ್ದು, ಹಾಗೆ ನಿಮ್ಮನ್ನು ಆಶಾವಾದಿಯನ್ನಾಗಿಸುವಂತಹ ಸನ್ನಿವೇಶಗಳು ಕೂಡ ಮಾತಿನಿಂದಲೇ ಉದ್ಭವ ಆಗುವಂಥದ್ದು ಇರುತ್ತೆ. ಇನ್ನು ಈ ದಿನ ಒಂದು ಸಣ್ಣ ತಪ್ಪಾಗುತ್ತೆ. ಏನಂದರೆ ನಿಮ್ಮ ದೌರ್ಬಲ್ಯ ಏನಿದೆ, ನಿಮ್ಮ ವೀಕ್ನೆಸ್ ಏನಿದೆ, ಅದನ್ನು ಬೇರೆಯವರ ಬಳಿ ಹೇಳಿಕೊಳ್ಳುವಂಥ ಒಂದು ಸಂದರ್ಭ ಬರುತ್ತೆ. ಆಗ ನಿಮ್ಮ ಒಂದು ಜುಟ್ಟು ಅವರ ಕೈಗೆ ಹೋಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗಾಗಿ ನಿಮ್ಮ ದೌರ್ಬಲ್ಯವನ್ನು, ನಿಮ್ಮ ವೀಕ್ನೆಸ್ಸನ್ನು ಅವರ ಜೊತೆ ಹೇಳ್ಕೊಳ್ಳೋದ್ರಲ್ಲಿ ನಿಮಗೇನೂ ಲಾಭ ಇಲ್ಲ, ಅವ್ರಿಗೆ ಲಾಭ. ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಕುಟುಂಬದ ಜೊತೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವಂಥದ್ದಿದೆ, ಅಥವಾ ತೀರ್ಥಯಾತ್ರೆಗೆ ಹೋಗುವಂಥ ಒಂದು ಪ್ರಯತ್ನ, ಪೂರ್ವ ಸಿದ್ಧತೆ, ಮಾತುಕತೆ, ಯಾವುದೋ ಒಂದು ಸನ್ನಿವೇಶದಲ್ಲಿ ಈ ದಿನ ತೊಡಗಿಸ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕುವಂಥದ್ದು. ಹಾಗಾಗಿ ಬಿತ್ತಿದಂತೆ ಬೆಳೆ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ನಿಮ್ಮ ಒಂದು ವಿಶೇಷವಾದಂಥ ಪ್ರಯತ್ನ ವಿಶೇಷ ಫಲವನ್ನೇ ತಂದುಕೊಡುತ್ತೆ. ಅದಕ್ಕಾಗಿಯೇ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಮಹಾಲಕ್ಷ್ಮಿ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ.
ಕುಂಭರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಪ್ರಯತ್ನಕ್ಕೆ ಮಿಶ್ರ ಫಲಗಳು ಇರುತ್ತೆ. ಕೆಲವೊಂದು ಕೆಲಸಗಳು ಪೂರ್ಣ ಆಗಲ್ಲ, ಆದರೂ ಕೂಡ ಅದು ಒತ್ತಡವನ್ನು ತರುತ್ತೆ. ಕೆಲಸವನ್ನು ಮುಂದುವರಿಸಬೇಕು ಅನ್ನುವಂಥ ಇಚ್ಛಾಶಕ್ತಿ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಹಾಗಾಗಿ ಯಾವುದೇ ಕೆಲಸವನ್ನು ನೀವು ಮರೆತರೆ ಅದು ಮರ್ತಂತೆ, ಆದರೆ ಅದನ್ನು ಪುನಃ ಜ್ಞಾಪಿಸ್ಕೊಂಡು ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅನ್ನುವಂಥ ರೀತಿಯಲ್ಲಿ ಈ ಕೆಲಸಗಳಾಗುವಂಥದ್ದು ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಅನುಭವಿ ವ್ಯಕ್ತಿಯ ಸಹಾಯದಿಂದ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಹಾಗಾಗಿ ಬಹಳ ದಿನಗಳ ನಂತರದಲ್ಲಿ ನಿಮಗೆ ಸ್ವಲ್ಪ ಸಮಾಧಾನ ಏನಂದರೆ ಸಮಸ್ಯೆ ಏನೋ ಒಂದು ಹಂತಕ್ಕೆ ಪರಿಹಾರದ ಹಂತಕ್ಕೆ ಬರ್ತಾ ಇದೆ ಅನ್ನುವಂಥ ಒಂದು ವಿಚಾರ. ಇನ್ನು ಮನೆಯಲ್ಲಿ ಈ ಸ್ಥಿರಾಸ್ತಿಯ ವಿಚಾರವಾಗಿ ಇದ್ದಂತಹ ತೊಂದರೆ ತಾಪತ್ರಯಗಳೇನಿದೆ ಅದು ಬಗೆಹರಿಯಲ್ಲ. ಹಾಗಾಗಿ ಈ ದಿನ ಅಂತಹ ಯಾವುದೇ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಹಣಕಾಸಿನ ಲೇವಾದೇವಿ ವ್ಯವಹಾರ ಮಾಡುವಂಥವರು ಸ್ವಲ್ಪ ಜಾಗ್ರತೆ. ಗಂಟು ನಂಟು ಎರಡೂ ಉಳಿಯಲಾರದಂತಹ ಒಂದು ಪರಿಸ್ಥಿತಿ ಇದೆ. ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕು. ಇನ್ನು ಈ ದಿನದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ವಿಶೇಷ ಸ್ಥಾನಮಾನ ಏನೋ ಸಿಕ್ಕತ್ತೆ, ಆದರೆ ಒತ್ತಡಗಳು ಜಾಸ್ತಿ ಇರುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಬಿಸಿ ತುಪ್ಪದಂತಹ ಸನ್ನಿವೇಶಗಳು ಕೂಡ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮನಸ್ಸಿಗೆ ಸಮಾಧಾನ ಇದೆ. ನಿಮ್ಮವರು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ನಿಮ್ಮ ಬೇಕು ಬೇಡಗಳ ಬಗ್ಗೆ ಅವರಿಗೆ ಸಂಪೂರ್ಣವಾದಂಥ ಒಂದು ಚಿತ್ರಣ ಗೊತ್ತಾಗುತ್ತೆ. ಆದರೆ ಈ ದಿನ ನೀವು ಸಮಯ ಸಾಧಕರ ಸಹವಾಸವನ್ನು ಮಾತ್ರ ಮಾಡಬೇಡಿ. ಹಿತಶತ್ರುಗಳನ್ನು ದೂರ ಇಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, 8ನೇ ಮನೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ, ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸಂಪಾದನೆ ಮಾಡಲಿಕ್ಕೆ ಅವಕಾಶಗಳಿದ್ದರೂ ಕೂಡ ಅದನ್ನು ಸರಿಯಾಗಿ ಬಳಸ್ಕೊಳ್ಳುವಂಥ ಸಂದರ್ಭದಲ್ಲಿ ವಿಫಲರಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವಕಾಶ ವಂಚಿತರಾಗ್ತೀರಿ ಈ ದಿನ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ದುಂದುವೆಚ್ಚ ಆಗುವಂಥದ್ದು ಇದೆ. ನಿರ್ಲಕ್ಷ್ಯ ಮನೋಭಾವ, ಕೇರ್ಲೆಸ್ನೆಸ್ ಅನ್ನುವಂಥದ್ದು ಇದೆ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ನಷ್ಟದ ಬಾಬ್ತು ಜಾಸ್ತಿ. ಇನ್ನು ಈ ದಿನ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ಬೆನ್ನಟ್ಟುವಂಥ ಒಂದು ಪ್ರವೃತ್ತಿ ಇದೆ. ಅದರ ಹಿಂದೆನೇ ಇರ್ತೀರಿ. ಹಾಗಾಗಿ ನಿಮ್ಮ ಅಮೂಲ್ಯವಾದಂಥ ಸಮಯ ಇಲ್ಲಿ ವ್ಯರ್ಥವಾಗಿ ಹೋಗುತ್ತೆ. ಹಾಗಾಗಿ ದೊಡ್ಡ ದೊಡ್ಡ ಅವಕಾಶಗಳ ಬಗ್ಗೆ, ದೊಡ್ಡ ವಿಚಾರಗಳ ಬಗ್ಗೆ, ದೊಡ್ಡ ಆಲೋಚನೆಗಳ ಬಗ್ಗೆ ಈ ದಿನ ನಿಮ್ಮ ಮನಸ್ಸು ಇರಬೇಕು. ಸಣ್ಣ ವಿಚಾರಗಳನ್ನು ಈ ದಿನ ಕ್ಷಮಿಸಬೇಕು. ಇನ್ನು ಈ ದಿನದಲ್ಲಿ ಉದ್ಯೋಗದಲ್ಲಿರುವಂಥವರು ಈ ದಿನ ಯಾರ ಮಾತನ್ನು ಕೇಳಲ್ಲ. ಸಲಹೆ ಅಂದರೆ ನಿಮಗೆ ಇಷ್ಟ ಆಗಲ್ಲ. ಇದರಿಂದ ಸ್ವಲ್ಪ ಎಡವಟ್ಟುಗಳಾಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಸ್ತ್ರೀ ವರ್ಗದವರಿಗೆ ನಿಮ್ಮ ಹಠಮಾರಿತನದಿಂದ ಕೆಲವು ಕೆಲಸಗಳು ಬೇಗ ಪೂರ್ಣ ಆಗಲ್ಲ. ಎಲ್ಲೋ ಒಂದು ಕಡೆ ಎಳೆದಾಡುವಂಥ ಸಂದರ್ಭ ಬರುತ್ತೆ. ಹಾಗಾಗಿ ಕೆಲಸ ಆಯಿತು ಇನ್ನೇನು ಮುಗೀತು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿರ್ತೀರೇ ಹೊರತು ಫಲಿತಾಂಶ ಮಾತ್ರ ಈ ದಿನ ನಿಮಗೆ ಬರಲ್ಲ. ಇದರಿಂದ ತೀವ್ರ ನಿರಾಸೆ ಆಗೋಗುತ್ತೆ. ಇನ್ನು ಈ ದಿನ ಸಾಮಾಜಿಕ ಕ್ಷೇತ್ರದಲ್ಲಿ ಉತ್ತಮ ಹೆಸರು ಸ್ಥಾನಮಾನ ಗಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಇದೆ. ಏಕೆಂದರೆ ಒಳ್ಳೆಯ ಹೆಸರು ಬರಬೇಕು, ನೀವೇ ಆಕರ್ಷಣೀಯವಾದಂಥ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕು, ಸೆಂಟರ್ ಆಫ್ ಅಟ್ರಾಕ್ಷನ್ ನೀವೇ ಆಗಬೇಕು. ಈ ಎಲ್ಲ ಆಸೆಗಳು ಕೂಡ ಇದೆ. ಆದರೆ ಈ ಆಸೆಯನ್ನು ಈಡೇರಿಸ್ಕೊಳ್ಳಿಕ್ಕೆ ನೀವು ಮಾಡುವಂಥ ವರ್ಕೌಟ್ ಏನಿದೆ ಏನೇನೂ ಸಾಲದು. ಹಾಗಾಗಿ ಹೆಚ್ಚಿನ ಪ್ರಯತ್ನ ಮಾಡೋದ್ರಿಂದ ಹೆಚ್ಚಿನ ಫಲಗಳು ಸಿಕ್ಕತ್ತೆ. ನಿರೀಕ್ಷೆ ಕೂಡ ಚೆನ್ನಾಗಿ ಇಟ್ಕೊಳ್ಬೋದು. ಹಾಗಾಗಿ ಈ ದಿನ ಕಡಿಮೆ ಸಾಧನೆಯಿಂದ ಹೆಚ್ಚು ಹೆಸರು ಬರಲಿ ಅಂತ ಅಂದ್ಕೊಳ್ಳುವಂಥದ್ದು ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ. ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ತುಳಸಿ ಪೂಜೆಯನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5.